ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಗೈಸ್, ಎಕೋ ಗಿಕೋ ಹೊಡಿತಾ ಇದ್ರೆ ಸೌಂಡ್ ಲೋ ಒಂದು ಸ್ವಲ್ಪ ಮಾಡ್ಕೊಡಿ. ಎಲ್ಲ ಕರೆಕ್ಟಾಗಿ ಸೆಟ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಗೊತ್ತಿಲ್ಲ. ಇಟ್ಸ್ ಓಕೆ. ಓಕೆ, ಸೊ ತುಂಬ ದಿನ ಆಗಿತ್ತು ವಿಡಿಯೋಸ್ಗಳು ಮಾಡಿದೆ. ಐ ಥಿಂಕ್ ಎಲ್ಲಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಮಾತಾಡೋದಿದೆ, ತುಂಬ ಮೋಟಿವೇಟ್ ಕೂಡ ಮಾಡ್ತೀನಿ. ಮೋಟಿವೇಟ್ ಮಾಡೋದಕ್ಕೆ ನಾನೇನು ಸಕ್ಸಸ್ಫುಲ್ ಪರ್ಸನ್ನ ಇಲ್ಲ, ಬಟ್ ಸ್ಟಿಲ್ ಏನಂದರೆ ನನ್ನ ಲೈಫಲ್ಲಿ ಆಗುವಂಥದ್ದನ್ನು ಐ ಶೇರ್ ವಿತ್ ಯು ಗಾಯ್ಸ್. ಓಕೆ, ಯಾರಿಗಾರು ಹೆಲ್ಪ್ ಆಗ್ಬೋದೇನೋ ಅಂತ ತುಂಬ ಖುಷಿ ಆಗ್ತಾ ಇರುವಂಥ ಇವತ್ತು ಒಂದು ದಿನ. ಯಾಕೆಂದರೆ ನಂದು ಯಾವ ಥರ ಮೈಂಡ್ ಸೆಟ್ಟು ಅಂದರೆ, ನನಗದು ಬೇಕು ಅಂದರೆ ಬೇಕೇ ಬೇಕು. ಓಕೆ, ಅದಕ್ಕೆ ಎಷ್ಟೇ ಕಷ್ಟ ಆದ್ರೂ ಪಡ್ಕೊಂಡ್ಬಿಡ್ತೀನಿ. ಓಕೆ, ಅದ್ರಕ್ಕೋಸ್ಕರ ಸಾಯೋದಕ್ಕೂ ಐ ಆಮ್ ರೆಡಿ. ಆ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ಯಾವಾಗ ಲೆಟ್ಸೆ ಈಗ ಲೈಕ್ ನಾನು ಮ್ಯಾನ್ಯುವಲ್ ಟ್ರೇಡಿಂಗ್ ನೀವು ಏನು ಮಾಡ್ತಿರಲ್ಲ ಎಲ್ಲ ಇಟ್ಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ನಿಮ್ಗೆ ಏನೇನು ಬೇಕು ನೀವು ಪ್ಲೇ ಲಿಸ್ಟ್ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಹೋದ್ರೆ ಇಟ್ಸ್ ನಾವು. ಬಟ್ ಎಷ್ಟು ಜನ ಪ್ರಾಫಿಟ್ ಮಾಡ್ತಾರೆ? ಓಕೆ, ಸೊ ಜಾಸ್ತಿ ಜನದ ಕೈಯಲ್ಲಿ ಪ್ರಾಫಿಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅಂತಲೇ ಬಿಡು, ನಾನು ಪುಷ್ ಮಾಡ್ತಾ ಇರೋಣ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರೋಣ, ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತೇನೋ. ಸೊ ಲೈಕ್ ಆ ಥರ ಮೈಂಡ್ ಸೆಟ್ಟಲ್ಲಿದೆ. ಬಟ್ ಯಾವಾಗ ಐನೋ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಗೊತ್ತಾಯಿತು ನನಗೆ, ಒಂದು ಸ್ವಲ್ಪ ಎಲ್ಲಾನು ಈಸಿ ಮಾಡಬೇಕು ಅಂತಲೇ ಈ ಆಲ್ಗೋ ಅನ್ನೋದನ್ನ ಬಿಟ್ಬಿಟ್ಟಿದ್ದೆ, ಅದನ್ನು ಮತ್ತೆ ತಂದಿದ್ದು. ಓಕೆ, ಟ್ರೈ ಮಾಡೋಣ, ಫೇಲ್ ಆದರೂ ಪರವಾಗಿಲ್ಲ, ಟ್ರೈ ಮಾಡೋಣ, ಏನೇ ಆಗಲಿ ಏನೋ ಒಳ್ಳೇದು ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ದೇವರು ಎಲ್ಲೋ ಒಂದು ಕಡೆಯಿಂದ ಸಪೋರ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಬಟ್ ಅದಕ್ಕೂ ಮುಂಚೆ ಇವಾಗ ಇಲ್ಲೊಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡಿ ದೆನ್ ಲೆಟ್ಸ್ ಮೂವ್. ಓಕೆ, ಎಲ್ಲನೂ ಮಾತಾಡೋಣ. ಲೈಕ್ ನಿಮಗೆ ನೋಡ್ತಾ ಇದ್ದಾಗ ಓಕೆ, ಸೊ ನಾನು ದೂರ ಕೂತಿರ್ಬೋದು, ನೀವೆಲ್ಲೋ ಇರ್ತೀರಾ. ಸೊ ದಟ್ ಈಗ ನಿಮ್ಮ ಮೊಬೈಲ್ಗಳಲ್ಲಿ, ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ, ಟಿ ವಿಗಳಲ್ಲಿ ನನ್ನ ನೋಡ್ತಾ ಇದ್ದಾಗ ನಿಮಗೆ ನನ್ನ ಜೊತೆ ಮಾತಾಡ್ತಿದ್ದೀನೇನೋ ಅನಿಸ್ಬೇಕು. ಓಕೆ, ಯು ವಿಲ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಯಾಕಂದರೆ ಕಲಿಯೋದು ತುಂಬ ಇರುತ್ತೆ, ಏನ್ರಿಂದ ಬೇಕಾದ್ರೂ ಕಲಿಬೋದು. ನಾನು ಇವಾಗ ಯಾರೋ ಒಬ್ಬ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದಾನೆ ಅಂದರೆ ಅವ್ರನ್ನ ಎವ್ರಿ ಡೇ ನೋಡಿ 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 ಏನೋ ಒಂದು ಅದರಿಂದ ತೊಗೊಳ್ಳೋಣ ಇನ್ಪುಟ್ ಅಂತ ನೋಡ್ತಾ ಇರ್ತೀನಿ. ಓಕೆ, ಸೊ ಈ ಒಂದು ಟ್ರೇಡು, ಇದು R3 EMA ಟ್ರೇಡು, POC ಟ್ರೇಡ್, ಇವೆಲ್ಲ ನಿಮಗೆ ಗೊತ್ತಿರುತ್ತೆ. ಬಟ್ ಅದಕ್ಕೂ ಮುಂಚೆ ಹೈಯರ್ ಟೈಮ್ ಫ್ರೇಮ್ನ ಹೇಗೆ ನೀವು ಮರ್ಜ್ ಮಾಡ್ಕೊಬೇಕು, ಲೈಕ್ ಅಂದರೆ ಲೋವರ್ ಟೈಮ್ ಫ್ರೇಮ್ಗಳಲ್ಲಿ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಏನಾಗೋದು ಗೊತ್ತಾ, 15 minutes ಆ್ಯಂಡ್ 4 hours. ಓಕೆ, ನೀವು 4 ಅವರಲ್ಲಿ ಅನಲೈಸ್ ಮಾಡ್ತಾ ಇದ್ರೆ ಯು ಹ್ಯಾವ್ ಟು ಟೇಕ್ ಎ ಎಂಟ್ರೀಸ್ ಇನ್ 15 minutes. 1 ಅವರಲ್ಲಿ ಅನಲೈಸ್ ಮಾಡ್ತಾ ಇದ್ರೆ ಯು ಹ್ಯಾವ್ ಟು ಟೇಕ್ ಎ ಎಂಟ್ರೀಸ್ ಇನ್ 5 minutes. ಇದು ನಾನು ತುಂಬ ಅಂದರೆ ತುಂಬ ಟೆಸ್ಟ್ ಮಾಡ್ತಾ 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 ಯೂಸ್ ಮಾಡಿರೋದು. ಓಕೆ, ಸೊ ನಾನಿವಾಗ 1 hour ಮತ್ತು 5 minutesನ ಹೇಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾಳೆ ವೀಕೆಂಡು ಹೌ ಟು ಅಪ್ರೋಚ್ ಅಂದರೆ ಡೈಲಿ ಅಪ್ರೋಚ್ ಗೋಲ್ಡ್ದು ಸೀರೀಸು ಸ್ಟಾರ್ಟ್ ಮಾಡಿದ್ದೀನಲ್ಲ. ಎವ್ರಿ ವೀಕೆಂಡ್ ವಿತೌಟ್ ಮಿಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವೀಕೆಂಡು ಬರುತ್ತೆ, ಅಲ್ಲಿ ಇದನ್ನು ಇನ್ನೂ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವಾಗ ಒಂದು ಜಸ್ಟ್ ಒಂದು ಐಡಿಯಾ ಕೊಡ್ತೀನಿ. ಓಕೆ, ಸಿಂಪಲ್ಲು. ಓಕೆ, ಲೆಟ್ಸೇ ಇವಾಗ 1 hourಗೆ ಹೋಗೋಣ. ಓಕೆ, ನಾನು ಇಂಡಿಕೇಟರ್ ಏನೂ ಹಾಕ್ಕೊಳ್ಳಲ್ಲ. ಓಕೆ, ನೀವು 5 minutesಲ್ಲಿ ಏನು ಮಾಡ್ತೀರಲ್ಲ ಅದನ್ನೇ 1 ಅವರಲ್ಲಿ ಮಾಡಿಬಿಟ್ಟು ಎಂಟ್ರಿ ತೊಗೋಬಾರ್ದು, ಜಸ್ಟ್ ವ್ಯೂನೇ ಎತ್ಕೊಬರಕ್ಕೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಇತ್ತು ಅಂದ್ಕೊಳ್ಳೋಣ 5 minutesಲ್ಲೇ. ಇಲ್ಲಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆದರೆ ಏನು ಮಾಡ್ತಿರಲ್ಲ, ಯು ವಿಲ್ ಟೇಕ್ ಎ ಟ್ರೇಡ್. ಕರೆಕ್ಟಾ? ಅದೇ ನೀವು ಹೈಯರ್ ಟೈಮ್ ಫ್ರೇಮಲ್ಲಿ ಇದೇ ಥರ ಆದಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಇಲ್ಲಿಗೆ ಬರುತ್ತೆ ಹೈಯರ್ ಟೈಮ್ ಫ್ರೇಮಲ್ಲಿ. ಫಾರ್ ಎಕ್ಸಾಂಪಲ್ 1 ಅವರಲ್ಲಿ ಈ ಥರ ರೆಸಿಸ್ಟೆನ್ಸ್ ಹತ್ರ ಸ್ವೀಪ್ ಆದಾಗ ಅಲ್ಲಿ ನೀವು ಎಂಟ್ರಿ ಪ್ಲ್ಯಾನ್ ಮಾಡಲ್ಲ, ಯು ವಿಲ್ ಟೇಕ್ ದ ವ್ಯೂ. ಓಕೆ, ಇಲ್ಲಿ ವ್ಯೂ 5 minutesಲ್ಲಿ ಆದರೆ ನಾನು ಎಂಟ್ರಿ ತೊಗೋತಾ ಇದ್ದೆ, ಬಟ್ ಹೈಯರ್ ಟೈಮ್ ಫ್ರೇಮಲ್ಲಿ ಅದೇ ಥರ ಫಾರ್ಮೇಷನ್ ಆಗಿದೆ, ಇಲ್ಲಿ ನಾನು ಎಂಟ್ರಿ ತೊಗೊಳ್ಳಲ್ಲ, ಐ ಜಸ್ಟ್ ಟೇಕ್ ಎ ವ್ಯೂ. ಓಕೆ, ಸೆಲ್ ಸೈಡ್ ವ್ಯೂ. ದೆನ್ 5 minutesಗೆ ಬಂದ್ಬಿಟ್ಟು ಸೆಲ್ ಸೈಡ್ ಟ್ರೇಡ್ ಸೆಟಪ್ನೇ ಹುಡುಕ್ತೀರಾ. ಓಕೆ, ಇವಾಗ ಇವತ್ತಿನ ಟ್ರೇಡ್ನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? 1 hour. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಇಲ್ಲೇ ಅಬ್ಸರ್ವ್ ಮಾಡಿ ಏನಾಗಿದೆ. ಈ ಒಂದು ಸ್ವಿಂಗ್ ಲೋನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದೆ. ಓಕೆ, ಯು ಕ್ಯಾನ್ ಸಿ ಗೇಮ್ ಚೇಂಜರ್ 1. ಓಕೆ, ಗೇಮ್ ಚೇಂಜರ್ 1 ಪ್ರಕಾರ ನೋಡಿ 0.5 0.6ನ ರೀಟೆಸ್ಟ್ ಮಾಡಿದೆ ಈ ಕ್ಯಾಂಡಲ್. ಕರೆಕ್ಟಾ? ದೆನ್ ಇಲ್ಲಿಂದ ಸೆಲ್ ಟ್ರೇಡ್ ತಗೋತೀರಾ? ಇಲ್ಲ. ಇಲ್ಲಿಂದ ಸೆಲ್ ಟ್ರೇಡ್ ತಗೋತೀರಾ? ನೋ. ಇಲ್ಲಿಂದ ವ್ಯೂ ತೊಗೊಂಬರ್ತೀರಾ ಸೆಲ್ ಸೈಡ್. ಬಟ್ ಇಲ್ಲಿ ಇನ್ನೊಂದು ಏನಾದ್ರು ಕನ್ಫರ್ಮೇಷನ್ ಇದೆಯಾ? ಲೆಟ್ಸ್ ಸಿ. ವಾಲ್ಯೂಮ್ ಪ್ರೊಫೈಲ್ ಹಾಕೊಳ್ಳೋಣ. POCನೂ ನೋಡಿ ಹತ್ತತ್ರ ಇಲ್ಲೇ ಇದೆ, ಈ ಝೋನ್ ಹತ್ರನೇ ಇದೆ. ಓಕೆ, ಹತ್ತತ್ರ. ಓಕೆ, ನೀವು ಇನ್ ಕೇಸ್ ಈ ಕಾಮನ್ ಪಾಯಿಂಟಿಗೆ ಇಟ್ಕೊಂಡ್ರೆ ನೋಡ್ಬೋದು ಒಂದು ಸ್ವಲ್ಪ ಮರ್ಜ್ ಆಗತ್ತೆ. ಓಕೆನಾ? ಇಲ್ಲ ಅಂದರೆ
ಇಲ್ಲಿಂದ ನೋಡಿ ಈ ಕಾಮನ್ ಪಾಯಿಂಟಿಗೆ ಇಟ್ಕೊಂಡ್ರೆ ಒಂದು ಸ್ವಲ್ಪ ಮರ್ಜ್ ಆಗುತ್ತೆ, ಇಲ್ಲ ಅಂದರೆ ಈ ಎಂಡ್ ಪಾಯಿಂಟಿಗೆ ಇಟ್ಕೊಂಡ್ರು ಎನಫ್. ಓಕೆ, ನೋಡ್ಬೋದು ಇಲ್ಲಿಂದ ಇಲ್ಲಿಗಿದೆ. ಇನ್ ಕೇಸ್ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ರೀಸೆಂಟ್ ಸ್ವಿಂಗ್ ಅಲ್ಲ. ಓಕೆ, ಇಲ್ಲೆಲ್ಲ ಬರುತ್ತೆ. ಆವಾಗ ನೀವು ಮಾರ್ಕೆಟ್ ಇಲ್ಲಿದೆ, ಇಲ್ಲಿ ಇಟ್ಕೊಂಡು ಏನು ಮಾಡ್ತೀರಾ? ಇಟ್ಸ್ ಎ ಯೂಸ್ಲೆಸ್. ಓಕೆ, ದಟ್ಸ್ ವೈ ರೀಸೆಂಟ್ ಸ್ವಿಂಗ್ಗಳನ್ನ ತಗೋಬೇಕು. ಓಕೆ, ಇಲ್ಲೂ ಹೋಗೋ ಆಗಿಲ್ಲ. ಓಕೆ, ರೀಸೆಂಟ್ ಸ್ವಿಂಗ್ಗಳನ್ನ ತಗೊಳ್ಳಿ. ಓಕೆ, ಅಬ್ಸರ್ವ್ ಮಾಡಿದ್ರ ಹತ್ತತ್ರನೇ ಇದೆ, ನಿಯರ್ ಇದೆ. ಓಕೆ, ಒಂದು. ದೆನ್ ಬೊಲಿಂಜರ್ ಬ್ಯಾಂಡ್ ನೋಡೋಣ. ಓಕೆ, ಬೊಲಿಂಜರ್ ಬ್ಯಾಂಡ್ದು ಏನೂ ಇಲ್ಲ. ಸೊ EMA 20 ನೋಡಿ, EMA 20ನೂ ರಿಜೆಕ್ಟ್ ಆಗಿದೆ 1 ಅವರಲ್ಲಿ. ಓಕೆ, VWAP ಓಕೆ, VWAPಗಿಂತ ಮೇಲಿದೆ, ನೋ ಇಶ್ಯೂಸ್. CPR ಓಕೆ, ನೋ ಇಶ್ಯೂಸ್, ನೀಡಿಲ್ಲ. ಕ್ಯಾಂಬ್ರೆಲಾ ನೀಡಿಲ್ಲ. ಟ್ರೇಡಿಂಗ್ ಲೆಜೆಂಡ್ ನೋಡಿ, ಟ್ರೇಡಿಂಗ್ ಲೆಜೆಂಡ್ನು ಕೂಡ ಫೇಕ್ ಮಾಡಿದೆ. ಕರೆಕ್ಟಾ? ನಿಮ್ಗೆ ಇಷ್ಟೆಲ್ಲ ಕನ್ಫರ್ಮೇಷನ್ ಸಿಕ್ತು ಇಲ್ಲಿಂದ. ಓಕೆ, ಇವಾಗ ರಿಪ್ಲೈ ಬಟನ್ ಯೂಸ್ ಮಾಡ್ತೀನಿ. ಓಕೆ, ಇಲ್ಲಿಂದ ನಿಮಗೆ ಗೊತ್ತಾಯಿತು ಹೈಯರ್ ಟೈಮ್ ಫ್ರೇಮಿಂದ ವ್ಯೂ ಡೌನ್ ಸೈಡ್ ಇದೆ. ಕರೆಕ್ಟಾ? ವ್ಯೂ ಡೌನ್ ಸೈಡ್ ಇದೆ ಅಷ್ಟೇ. ಬರ್ತೀರಾ 5 ಮಿನಿಟ್ಸ್ಗೆ? ದೆನ್ ಇಲ್ಲಿ ನೀವು ಯು ವಿಲ್ ವೇಟ್ ಫಾರ್ ಸೆಲ್ ಸೆಟಪ್ಸ್. ಓಕೆ, ಏನು ಮಾಡ್ಬೋದು? ಒಂದು ಇಲ್ಲಿಗೆ ಬಂದು ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಮಾಡ್ಬೋದು, ಆರ್ 20 ಮತ್ತು 50 EMA ಏನಾರು ಒಂದನ್ನು ಬ್ರೇಕ್ ಮಾಡ್ಬೋದು. ಓಕೆ, ಇವಾಗ ಇಲ್ಲಿ ನೋಡಿ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ನೋಡೋಣ ಎಲ್ಲಿದೆ ಅಂತ. ಓಕೆ, ಸೊ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇಲ್ಲಿದೆ. ಬೊಲಿಂಜರ್ ಬ್ಯಾಂಡ್ ಎಲ್ಲಿದೆ? ಓಕೆ, ಬೊಲಿಂಜರ್ ಬ್ಯಾಂಡ್ ಎಲ್ಲಿದೆ? ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿದೆ. ವೇಟ್, ಇಲ್ಲಿಗೆ ಬರಲಿ. ಓಕೆ, ಅಲ್ಲಿಗೆ ಬಂದಾಗ ಪ್ಲಾನೆಟ್ ಟ್ರೇಡ್. ಓಕೆ, ಒಂದು ನಿಮಿಷ, ಐ ಮಿಸ್ಡ್ ಇಟ್. ಓಕೆ, ಐ ಮಿಸ್ಡ್ ಇಟ್. ಸೊ ಇಲ್ಲಿ ಕ್ಯಾಮ್ರೆಲ್ಲ R3 ಇದೆ. ಓಕೆ, ಸೊ ನಾನು ಅದನ್ನ ಹಾಕೋದೇ ಮರ್ತ್ಬಿಟ್ಟೆ. ಓಕೆ, ಇಲ್ಲಿ ನೋಡಿ. ಓಕೆ, R3 EMA ಬ್ರೇಕ್ ಆಯಿತು. ದೆನ್ ಇಲ್ಲಿ ಸೆಟಪ್ ಸಿಗ್ತಾ ನಿಮಗೆ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ POCನೂ ನೋಡಿ ರಿಜೆಕ್ಟ್ ಮಾಡಿರುತ್ತೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ಟ್ರೇಡ್ ಪ್ಲಾನ್. ಓಕೆ, ಬೇಕಾದ್ರೆ ಸೇಫರ್ ಸೈಡಿಗೆ ಸ್ವಿಂಗ್ ಹತ್ರನೂ ಇಟ್ಕೊಬೋದು, ಇಲ್ಲಿಗೆ ಇಟ್ಕೊಂಡ್ರೆ ಹಿಟ್ ಆಗ್ಬೋದು. ಈ ಸ್ವಿಂಗ್ಗಿಂತ ಸ್ವಲ್ಪ ಬಫರ್ ಆ್ಯಡ್ ಮಾಡಿ, POCಗಿಂತ ಟಾರ್ಗೆಟು ವಾಲ್ಯೂಮ್ ಏರಿಯಾ ಲೋ. ಗೊತ್ತಾಯ್ತಾ? ಸೊ ಸೆಲ್ ವ್ಯೂನೇ ಎತ್ಕೊಂಡ್ಬರ್ತೀರಾ, ದೆನ್ ಯು ವಿಲ್ ಫೈಂಡ್ ಔಟ್ ಎ ಸೆಲ್ ಸೆಟಪ್. ಓಕೆ, ಟ್ರೇಡಿಂಗ್ ಲೆಜೆಂಡ್ ಇಲ್ಲ ಅಂದರೆ ಇಟ್ಸ್ ಓಕೆ. ಟ್ರೇಡಿಂಗ್ ಲೆಜೆಂಡನ್ನು ನೀವು ಇಲ್ಲಿ ನೋಡ್ಕೊಬೋದು. ಓಕೆನಾ? ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಬಟ್ forex.com ಅಲ್ಲಿ ದೆನ್ ಇಲ್ಲಿ ನೀವು ಒನಡದಲ್ಲಿ ಇದನ್ನೆಲ್ಲ ಹಾಕೋತೀರಾ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ POCನೂ ಕೂಡ ರಿಜೆಕ್ಟ್ ಆಗಿರುತ್ತೆ. R3 EMA ಬ್ರೇಕ್ಔಟು ಸಿಗುತ್ತೆ. ಹೈಯರ್ ಟೈಮ್ ಫ್ರೇಮಲ್ಲಿ ವ್ಯೂ ಕೂಡ ಡೌನ್ ಸೈಡ್ ಇತ್ತು. ಓಕೆ, ಇನ್ ಕೇಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಯಾಕೆ ತಗೊಳ್ಳಿಲ್ಲ ಬ್ರೋ? ಇಲ್ಲೇ ನೋಡಿ ಬ್ರೇಕ್ ಆಗಿತ್ತಲ್ಲ, ಇಲ್ಲೇ ತಗೋಬೋದಿತ್ತಲ್ಲ ಅಂತ ಅನ್ಬೋದು. ಬಟ್ ಆ ಕ್ಯಾಂಡಲ್ ಮುಗ್ದಿದ್ದೆ ಇಲ್ಲಿ ಅಲ್ವಾ? ಸೊ ಇಲ್ಲೆಲ್ಲೋ ಐ ವೆಯ್ಟೆಡ್ ಫಾರ್, ಇಲ್ಲಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ದ ಥಿಂಗ್ ಏನು ಅಂದರೆ, ಬಂತು ಇಲ್ಲಿ ನಮಗೆ R3 EMA ಸಿಕ್ತು, POCನ ರಿಜೆಕ್ಟ್ ಮಾಡ್ತು. ಇನ್ ಕೇಸ್ POCನ ಬ್ರೇಕ್ ಮಾಡಿ ಇಲ್ಲೇನಾದ್ರು ನನಗೆ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಸಿಕ್ಕಿದ್ರೆ ಇಲ್ಲಿ ಟ್ರೇಡ್ ಮಾಡ್ತಾ ಇದ್ದೆ. ಓಕೆನಾ? ಗಾಟ್ ಇಟ್ ಅಲ್ಲ? ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದನ್ನೇನೆ ನಾನು ಅವಾಗಲೇ ಹೇಳ್ತಾ ಇದ್ನಲ್ಲ. ಸಿ ನನಗೆ ಲೈಕ್ ಏನಾಗುತ್ತೆ ಅಂದರೆ, ನನಗೆ ಪಡ್ಕೋಬೇಕು ಅಂತ ಫಿಕ್ಸ್ ಆಗ್ಬಿಡ್ತು ಅಂದರೆ ಮೈಂಡಲ್ಲಿ ಅದನ್ನು ಪಡ್ಕೋತೀನಿ. ಓಕೆ, ಲೈಕ್ ಎಲ್ಲರಿಗೂ ಕೂಡ ಇಷ್ಟನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಎಲ್ಲರೂ ಪ್ರಾಫಿಟಬಲ್ ಆಗೋಕ್ಕಾಗಲ್ಲ. ದ ಮೇನ್ ಗೋಲ್ ನಂದೇನು ಅಂದರೆ 14,000 ಜನ ಏನು ಸಬ್ಸ್ಕ್ರೈಬರ್ ಇದ್ದಾರಲ್ಲ, ಇವ್ರನ್ನೆಲ್ಲ ಪ್ರಾಫಿಟಬಲ್ ಮಾಡಿಸ್ಲೇಬೇಕು ಅನ್ನೋದು ತಲೆಗೆ ಬಂದ್ಬಿಟ್ಟಿದೆ. ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ, ಮ್ಯಾನ್ಯುವಲ್ ಟ್ರೇಡಿಂಗ್ ಮಾಡ್ತೀರಾ, ಸ್ಟಿಲ್ ಕಳ್ಕೊತಾ ಇದ್ರೆ ಅವ್ರುಗಳಿಗೆ ಹೆಲ್ಪ್ ಮಾಡೋಣ ಅಂತಲೇ ಆಲ್ಗೋ ತಂದಿರೋದು. ಬಟ್ ದ ಥಿಂಗ್ ಏನು ಅಂದರೆ, ನಾನು ಈಗಲೂ ಹೇಳ್ತೀನಿ. ಓಕೆ, ನೀವು ಪ್ರಾಫಿಟ್ ಆದಾಗಲೂ ಕೂಡ ದುಡ್ಡು ಕೊಡೋದು ಬೇಡ, ಸ್ಪ್ಲಿಟ್ಟು ಏನೂ ಬೇಡ. ಓಕೆ, ನೀವು ಕಾಂಟ್ರಿಬ್ಯೂಟ್ ಮಾಡೋದೇ ಬೇಡ. ಓಕೆ, ಸೊ ಇನ್ಸ್ಟಾಲೇಷನ್ ಚಾರ್ಜಸ್ ಕೊಡಬೇಕು ಅನ್ಸಿದ್ರೆ ಅದನ್ನು ಕೊಡಿ. ಓಕೆ, ಸಪೋರ್ಟ್ ಮಾಡೋ ಥರ ನಿಮಗೆ ಕೊಡಬೇಕು ಅನ್ಸಿದ್ರೆ ಕೊಡಿ, ಇಲ್ಲಾಂದ್ರೆ ಅದು ಕೊಡಬೇಡಿ. ಓಕೆ, ಬಟ್ ನಮ್ಮ ಟೀಮ್ ಹುಡುಗರು ನೋಡಿ, ವಿತೌಟ್ ಎಕ್ಸ್ಪೆಕ್ಟಿಂಗ್ ಇನ್ ರಿಟರ್ನ್ ₹1 ಎಕ್ಸ್ಪೆಕ್ಟ್ ಮಾಡಿದಲ್ಲಿ ನಿಮಗೆ ಎನಿ ಟೈಮು ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ. ಓಕೆ, ಏನೇ ಇಶ್ಯೂಸ್ ಬಂದರು, ಅದಾಗಿಲ್ಲ ಇದಾಗಿಲ್ಲ ಅಂದರೂ ರಿಪ್ಲೈ ಮಾಡ್ತಾ ಇರ್ತಾರೆ, ಫಾಸ್ಟಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಓಕೆ, ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ನೀವೇ ನೋಡಿ. ಓಕೆ, ಫಾಸ್ಟ್ ರೆಸ್ಪಾನ್ಸ್ ಕೊಡ್ತಾರೆ. ಅವರು ₹1 ಸ್ಯಾಲ್ರಿ ತೊಗೋತಾ ಇಲ್ಲ, ದುಡ್ಡು ತೊಗೋತಾ ಇಲ್ಲ, ಏನೂ ಇಲ್ಲ. ಬಟ್ ಸ್ಟಿಲ್ ದೇ ಆರ್ ವರ್ಕಿಂಗ್. ಯಾಕೆ ಅಂದರೆ ಲೈಕ್ ಅವರು ನನ್ನ ಜೊತೆ ಇದ್ದು ನನ್ನ ಮೈಂಡ್ ಸೆಟ್ಟಿಗೆ ಹಾಗೆ ಅವರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಓಕೆ,
ಬ್ರೋ ಬ್ರೋ ಏನು ಮಾಡ್ತಾರೆ ಅದನ್ನ ಮಾಡೋಣ ಸಾಥ್ ಕೊಡೋಣ ಆ ಥರನೇ. ಓಕೆ ಸಿ ಲೈಕ್ ಇವಾಗ ನೋಡಿದ್ರಲ್ಲ, ಇವಾಗ ಒಂದು 36 ಜನ ಯೂಸ್ ಮಾಡ್ತಾ ಇದ್ದೀರಲ್ಲ. ಸಿ ಇವಾಗ ನೋಡಿ ಪ್ರೋಸೆಸ್ ಎಷ್ಟು ಈಸಿ ಮಾಡಿಬಿಟ್ಟಿದ್ದೀವಿ. ಅದೇ ತಗೊಳುತ್ತೆ, ಅದೇ ಮಾಡುತ್ತೆ, ಟ್ರಯಲ್ ಮಾಡುತ್ತೆ, SL ಇಡುತ್ತೆ, TP ಇಡುತ್ತೆ, ನಿಮ್ಮ ಕೆಲಸ ಮುಗೀತು ಇವಾಗ. ಬಟ್ ಈಗ ಇಲ್ಲಿ ಟ್ರೇಡ್ ಅಂತ ಬಂದಾಗ, ಓಕೆ ಟ್ರೇಡ್ ಲಾಜಿಕ್ ಅಂತ ಬಂದಾಗ ರೀಸೆಂಟ್ಲಿ ನೆನ್ನೆ ತುಂಬ ಇಶ್ಯೂಸ್ ಬಂತು. ಓಕೆ ಅದನ್ನು ಐ ವಿಲ್ ಎಕ್ಸ್ಪ್ಲೈನ್ ಇವಾಗ. ಓಕೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಎಕ್ಸ್ಪ್ಲೈನ್ ಮಾಡೋಣ ಅಂದರೆ ಈ ದಿನ ಹೋಗ್ತೀನಿ. ಓಕೆ ಸಿ ಈ ದಿನ ಏನಾಯಿತು ಅಂದರೆ ತುಂಬ ಈ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ ಇದಾವಲ್ಲ ಅದನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಸಿ ಒನಡಾಗೆ ಬೇರೆ ಬರುತ್ತೆ, ಅದು forex.comಗೆ ಬೇರೆ ಬರುತ್ತೆ, ಮೆಟಾ ಟ್ರೇಡರಲ್ಲಿ ಬೇರೆ ಬರುತ್ತೆ. ಈಚ್ ಆ್ಯಂಡ್ ಎವ್ರಿ ಬ್ರೋಕರ್ಸ್ಗೂ ಡಿಫ್ರೆಂಟ್ ಡೇಟಾ ಇರುತ್ತೆ ಆ್ಯಂಡ್ ಲೆವೆಲ್ಸ್ ಕೂಡ ಡಿಫ್ರೆನ್ಸ್ ಆಗುತ್ತೆ. ಸಿ ಟ್ರೇಡಿಂಗ್ ಲೆಜೆಂಡ್ ಲೆವೆಲಲ್ಲಿ ಇಲ್ಲಿ ಲೆವೆಲ್ ಇಲ್ಲವೇ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿದ್ರೆ, ಓಕೆ ಸಿ ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ಲೆವೆಲ್ಲೇ ಇಲ್ಲ, ಕರೆಕ್ಟಾ? ಬಟ್ ಮೆಟಾ ಟ್ರೇಡರಲ್ಲಿ ನೋಡಿದಾಗ ಇಲ್ಲಿ ಆ ಲೆವೆಲ್ ಇದೆ, ಈ ಲೆವೆಲ್ಲು ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದೆ. ಸೊ ಇಲ್ಲೆಲ್ಲ ಸೆಲ್ ಪಿಕ್ ಮಾಡ್ತಾನೇ ಇತ್ತದು, ಬಟ್ ವ್ಯೂ ಪರ್ಫೆಕ್ಟ್ ಆಗಿತ್ತು. ಸೆಲ್ ವ್ಯೂ ನೋಡ್ಬೋದು ನೀವು. ಓಕೆ ಫುಲ್ ಫಾಲ್ ಆಗಿದೆ. ಇಲ್ಲಿಂದ ವ್ಯೂ ಏನಿತ್ತಲ್ಲ ಪರ್ಫೆಕ್ಟ್ ವ್ಯೂ. ಒಂದು ಟ್ರೇಡ್ ಇಲ್ಲಿ ಹೊಡಿತು, ಪ್ರಾಫಿಟ್ ಮಾಡಿತ್ತು, ಇಲ್ಲಿಂದ ಕಂಟಿನ್ಯೂಸ್ ಆಗಿ ಸೆಲ್ನೇ ಪಿಕ್ ಮಾಡ್ತು ಆ್ಯಂಡ್ ಇಲ್ಲೂ ಪಿಕ್ ಮಾಡ್ತು. ಓಕೆ ಈ ಲೆವೆಲ್ ಹತ್ರ ಇಲ್ಲೂ ಪಿಕ್ ಮಾಡ್ತು, ಇದು ಕೂಡ SL ಹೊಡಿತು. ಬಟ್ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಪ್ರಕಾರ ನೋಡಿ ಇಲ್ಲಿ ಪಿಕ್ ಆಗಬೇಕಾಗಿದ್ದು. ಸೊ ಬ್ರೋಕರ್ ಡೇಟಾ ಡಿಫ್ರೆನ್ಸ್ ಆಗಿರೋದ್ರಿಂದ ಈ ಇಶ್ಯೂಸ್ ಬರ್ತಾ ಇತ್ತು. ಬಟ್ ಈ ಇಶ್ಯೂಸ್ನ ಏನು ಮಾಡೋದು? ಬ್ರೋಕರ್ನ ಸರಿ ಮಾಡೋದಕ್ಕಾಗಲ್ಲ. ದಟ್ಸ್ ವೈ ವಿ ಪ್ಲ್ಯಾಂಡ್ ಆ್ಯಂಡ್ ಸ್ಟ್ರೈನ್. ನಿನ್ನೆ ರಾತ್ರಿ ಕೂತ್ಕೊಂಡು 5 to 6 hours ಎಲ್ಲಾನು ನಿದ್ದೆ ಬಿಟ್ಟು, ಐ ಥಿಂಕ್ ನಾನು 3 ದಿನ ಆಗಿದೆ ಟೋಟಲಿ ನಿದ್ದೆ ಬಿಟ್ಟು ಎಲ್ಲಾನು ಕೂಡ ಫಿಕ್ಸ್ ಮಾಡಿದ್ವಿ. ಬೊಲಿಂಜರ್ ಬ್ಯಾಂಡ್ ಇರಲಿಲ್ಲ, ಏನೇನು ಮಿಸ್ ಆಗಿತ್ತು ಎಲ್ಲಾನು ಕೂಡ ಇನ್ಕ್ಲೂಡ್ ಮಾಡಿದ್ವಿ. ನಾನು ಹೇಳಿದ್ದು ಅದನ್ನೆಲ್ಲ ಸಪೋರ್ಟರ್ಸ್ ಅಷ್ಟೇ ಕೇಳೋದು, ದುಡ್ಡೂ ಕೇಳೋದಿಲ್ಲ, ಸಪೋರ್ಟರ್ಸ್. ಓಕೆ ಸೊ ಇವಾಗ ಇಲ್ಲೇನಾಯಿತು ಅಂದರೆ, ಇವಾಗ ನೋಡಿ ಇದೆಲ್ಲನೂ ಫಿಕ್ಸ್ ಮಾಡಾದ್ಮೇಲೆ ಇವೆಲ್ಲನೂ ಕೂಡ ಪರ್ಫೆಕ್ಟ್ ಪಿಕ್ ಆಯಿತು. ಆ್ಯಂಡ್ ಇವತ್ತಿಂದ ತೋರಿಸ್ತೀನಿ ಎಲ್ಲನೂ ಕೂಡ. ಸಿ ಸಮ್ಟೈಮ್ಸ್ ಏನಾಗುತ್ತಾ ನೋಡಿ, ಪಿಕ್ ಮಾಡುತ್ತೆ, ಟ್ರಯಲ್ ಮಾಡಿದಾಗ ನೋಡಿ ಈ ಥರ ಸ್ಪೈಕ್ಸ್ ಬಂದು ಹೊಡೆದ್ಬಿಡುತ್ತೆ. ಟ್ರಯಲ್ ಮಾಡಲಿಲ್ಲ ಅಂದರೆ ಕ್ಯಾಪಿಟಲ್ ಡ್ಯಾಮೇಜ್ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ಆಪ್ಷನ್ನೇ ಇರೋದಿಲ್ಲ. ನಾವು ಮ್ಯಾನ್ಯುಯಲ್ ಆಗಿ ನೋಡ್ತಾ ಇದ್ರೆ ಓಕೆ ಈಗ ಸಿ $30 ಅಕೌಂಟಿಗೆ ಹಾಕೋ ಬಂದ್ಬಿಟ್ಟು 0.01 ಹಾಕಿದ್ರು ಕೂಡ ಎಷ್ಟು ಇಶ್ಯೂಸ್ ಆಗುತ್ತೆ. $30 ಸಸ್ಟೈನ್ ಆಗೋಕ್ಕೆ ಆಗಲ್ಲ. ಬಟ್ ಸ್ಟಿಲ್ ವಿ ಆರ್ ರನ್ನಿಂಗ್ ಇನ್ $30 ಸಸ್ಟೈನ್ ಮಾಡೋದಕ್ಕೆ. ಯಾಕಂದರೆ ಅದೇ ಅಲ್ವಾ ಡೆಡ್ ಎಂಡ್. ಅದು ಮಾಡೋಕ್ಕಾಗಲ್ಲ ಅಂದರೆ, ಇನ್ ಕೇಸ್ ಆಲ್ಗೋ ಏನಾದ್ರು ಅದನ್ನು ಸೇಫ್ ಗಾರ್ಡ್ ಮಾಡ್ತು ಅಂದರೆ ಬೆಟರ್ ಅಂತ ಅರ್ಥ. ಓಕೆನಾ? ಸೊ ಇಲ್ಲಿ ಲೈಕ್ ಇವಾಗ ಇಲ್ಲಿ ಪಿಕ್ ಮಾಡ್ತು, ದೆನ್ ಹತ್ತತ್ರ $10 ಅಂದರೆ 0.01 100 ಪಿಪ್ ಹೋಯ್ತು. 100 ಪಿಪ್ ಹೋಗಿದ ತಕ್ಷಣ SLನ ಟ್ರಯಲ್ ಮಾಡ್ಬಿಡ್ತು, ಒಂದು $4ಗೆ ಇಟ್ಟಾಗೋಯ್ತು. ಆ್ಯಂಡ್ ಅಗೇನ್ ಇಲ್ಲಿ ನೋಡ್ಬೋದು, ಅಗೇನ್ ಇಲ್ಲಿ ಸೆಲ್ಲೇ ಪಿಕ್ ಮಾಡಿದ್ದು. ಯಾಕೆ ಅಂದರೆ ಆಲ್ಗೋನ ಹೇಗೆ ಡೆವಲಪ್ ಮಾಡಿದ್ದೀವಿ ಅಂದರೆ, ಹೈಯರ್ ಟೈಮ್ ಫ್ರೇಮಲ್ಲಿ ಸೇಮ್ ನಾನು ಇವಾಗ ಏನು ಮಾಡಿದ್ನಲ್ಲ ಆ ಥರ ಅನಲೈಸ್ ಮಾಡಿ ತೊಗೊಂಬರುತ್ತೆ, ದೆನ್ ಈ POCಗಳನ್ನೆಲ್ಲ ಹಾಕುತ್ತೆ, ಅದ್ರ ಪ್ರಕಾರ ಟ್ರೇಡ್ ಮಾಡುತ್ತೆ. ಇವಾಗ ನೋಡಿ ಇನ್ನೊಂದು ಏನಾಗುತ್ತೆ ಅಂದರೆ, ಸಮ್ಟೈಮ್ಸ್ ಹೇಳ್ಬೋದು ಬ್ರೋ ಇಲ್ಲಿ ಯಾಕೆ ಪಿಕ್ ಮಾಡ್ತಾ ಇಲ್ಲ, ಓಕೆ ಇಲ್ಲಿ ಲೆವೆಲ್ ಇದೆಯಲ್ಲ ಅದೆಲ್ಲ ಇದೆಯಲ್ಲ ಅಂತ. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಲೆವೆಲ್ ಹಿಂಗಿರುತ್ತೆ. ಓಕೆ ಹಿಂಗೆ ಬಂದು ಇಷ್ಟರಲ್ಲಿ ಮಿಸ್ ಆಯಿತು ಅಂದ್ಕೊಳ್ಳಿ, ಇದನ್ನು ತೊಗೊಳ್ಳೋದಿಲ್ಲ. ನಾವು ಕಣ್ಣಲ್ಲಾದರೆ ನೋಡ್ಬೋದು, ಬಟ್ ಅದಕ್ಕೆ ಹೇಗೆ ಗೊತ್ತಾಗುತ್ತೆ? ನಾನು ಹೇಳಿದ್ನಲ್ಲ ನಮ್ದೆಲ್ಲ HFT ಲೆವೆಲ್ಸ್ ಅಲ್ಲ. ಓಕೆ ತುಂಬ ಅಂದರೆ ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ. ಓಕೆ ಇದನ್ನೆಲ್ಲ ಇನ್ನೂ ಇಂಪ್ರೂವ್ ಮಾಡಬೇಕಂದ್ರೆ ತುಂಬ ದುಡ್ಡು ಬೇಕು, ನೋಡೋಣ ಫ್ಯೂಚರಲ್ಲಿ ಅಂತ. ಬಟ್ ಇವೆಲ್ಲ ಮಿಸ್ ಮಾಡಿಬಿಡುತ್ತೆ, ಈ ಲೆವೆಲ್ಸ್ಗಳ ಹತ್ರನೇ ಬರಬೇಕು. ಆಲ್ಗೋಸ್ಗಳನ್ನ ಜಸ್ಟ್ EMA ಬ್ರೇಕ್ಔಟು ಇವನ್ನೆಲ್ಲ ಮಾಡಿಬಿಟ್ರೆ ತುಂಬ ಈಸಿ. EMA ಬ್ರೇಕ್ಔಟು, ಆ ಬೊಲಿಂಜರ್ ಬ್ಯಾಂಡ್ ಸ್ವೀಪು ಇದನ್ನು ಹಾಕ್ಬಿಟ್ರೆ ತುಂಬ ಈಸಿ. ಅದೇ ಈ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಲು, ಫಿಬೋನಚ್ಚಿ ಇರುತ್ತೆ. ಓಕೆ ದೆನ್ ವಾಲ್ಯೂಮ್ ಪ್ರೊಫೈಲು ತುಂಬ ಹಾರ್ಡ್ ಹಾಕೋದಕ್ಕೆ. ಸ್ಟಿಲ್ ನಮ್ಮ ಹುಡುಗರು ಅದನ್ನು ಮಾಡಿದ್ದಾರೆ, POC ವಾಲ್ಯೂಮ್ ಪ್ರೊಫೈಲ್ನ ಇನ್ಕ್ಲೂಡ್ ಮಾಡಿದ್ದಾರೆ, ಎಲ್ಲನೂ ಇದೆ. ಓಕೆ ಬಟ್ ಸಮ್ಟೈಮ್ಸ್ ಈ ಥರ ಮೈನ್ಯೂಟ್ ಮಿಸ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಬಿಗ್ ಕ್ಯಾಂಡಲ್ ಟ್ರಿಗರ್ ಆಗೋಯ್ತು ಅಂದ್ಕೊಳ್ಳಿ. ಓಕೆ ಈ ಲೆವೆಲ್ ಹತ್ರ ಬಿಗ್ ಕ್ಯಾಂಡಲ್ ಟ್ರಿಗರ್ ಆಗೋದ್ರೆ ಆಫಿಗೆ ತರೋದು ಅದನ್ನು ಇನ್ಕ್ಲೂಡ್ ಮಾಡ್ತೀವಿ. ನೆಕ್ಸ್ಟ್ ವೀಕೆಂಡು ಆಫಿಗೆ ತರೋದು ಅದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ. ಓಕೆ ಸಮ್ಟೈಮ್ಸ್ ಬಿಗ್ ಕ್ಯಾಂಡಲ್ ಟ್ರಿಗರ್ ಆದರೆ ಲಾಸ್ ಬಿಗ್ ಆಗೋಗುತ್ತೆ. ಅದೇನಾದ್ರು SL ಹೊಡಿತು ಅಂದರೆ ಲೈಕ್ ಇಷ್ಟು ಪ್ರಾಪರಾಗಿ ಸ್ಮಾಲ್ SLಲ್ಲಿ ಒಳ್ಳೆ ರಿಸ್ಕ್ ರಿವಾರ್ಡ್ನ ಇಟ್ಕೊಂಬಂದಿರೋದು ಇಲ್ಲೆಲ್ಲ ಹೋಗ್ಬಿಡುತ್ತೆ. ಸೊ ಇದನ್ನು ಇಗ್ನೋರ್ ಮಾಡೋದನ್ನು ಆ್ಯಡ್ ಮಾಡ್ತೀವಿ. ಓಕೆ ನಾನು ಕೇಳ್ತೀನಲ್ಲ, ಅದೇನೇ ನಾನು ಹೇಳೋದು, ನೆವರ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಓಕೆ ನಾನು ದೇವ್ರ ಹತ್ರನೂ ಕೇಳೋದು ಒಂದೇ ಒಂದು ಸಲ ವರ್ಕ್ ಮಾಡಿಸ್ಬಿಡು, ನಾನು ಅಷ್ಟೇ ಕೇಳೋದು. ಓಕೆ ತುಂಬ ಕಷ್ಟ ಬಿದ್ದಿದ್ದೀವಿ, ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟಿದ್ದೀವಿ. ಬಟ್ ಇವತ್ತು
ಅದೇನು ಫಿಕ್ಸ್ ಎಲ್ಲ ಆಗಿತ್ತು ಕರೆಕ್ಟಾಗಿ ರಿಸಲ್ಟ್ ತೋರಿಸಿದೆ. ಸೊ ಕ್ರಮ್ಯಾಟಿಕ್ ಪೇಜಲ್ಲಿ ಪರ್ಫಾರ್ಮೆನ್ಸ್ ಲ್ಯಾಬ್ ಇರುತ್ತೆ. ನೆಕ್ಸ್ಟಿಂದ ಈ ಮಿಡಲ್ ತೊಗೊಳ್ಳೋದು ಇವೆಲ್ಲ ಏನು ಇಶ್ಯೂಸ್ ಇರೋದಿಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಲ್ಯಾಬ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಟಿ ಪಿ ಟ್ರಯಲಿಂಗ್ ಇವೆಲ್ಲನೂ ಕೂಡ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಬಟ್ ನನಗೇನು ನೀಡಿರೋದು ಅಂದರೆ ದ ಸಪೋರ್ಟ್ ಅಷ್ಟೇನೆ. ಓಕೆ, ಇನ್ನು ಲೈಕ್ 70 ಜನ ಇನ್ಸ್ಟಾಲ್ ಮಾಡಿಸ್ಬಿಟ್ಟು ಸೊ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿಬಿಡ್ತೀವಿ. ಓಕೆ, ಸೊ ದಟ್ ನಾನು ಎವ್ರಿ ಡೇ ಬಂದು ಹೇಳ್ತಾ ಇರ್ತೀನಿ. ಓಕೆ, ನೀವು ಯೂಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ದಟ್ ನೀವು ಮ್ಯಾನ್ಯುವಲ್ ಮಾಡ್ತಾ ಇದ್ರೆ ನಿಮ್ಗೆ ನೀಡಿರೋದಿಲ್ಲ. ನೀವು ಯೂಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಹೇಗೆ ಏನೇನು ಮಾಡ್ತು ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಲಿಯೋದಕ್ಕೆ. ಸಿ ಬ್ಯಾಕ್ ಎಂಡು ಏನಿಲ್ಲ ಅಂದರೂ 5,000-4,000 ಲೈನ್ಸ್ ಆಫ್ ಕೋಡ್ ಇದೆ. ಜಸ್ಟ್ ಇಮ್ಯಾಜಿನ್ 4,000-5,000 ಲೈನ್ಸ್ ಆಫ್ ಕೋಡು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಅದು ಒಂದು ಸತಿ ಹೇಳ್ಬಿಡ್ಬೋದು, ಲಾಸ್ ಮಾಡ್ತಾ ಇದೆ, ಹಂಗೆ ಮಾಡ್ತಾ ಇದೆ ಅಂತ. ಬಟ್ ಎವ್ರಿ ಡೇ ಇಂಪ್ರೂವ್ ಆಗ್ತಾ ಇದ್ದಾಗ ಖುಷಿ ಆಗುತ್ತೆ. ಓಕೆ, ಹೀಗೆ ಮಾಡಬೇಕು, ಇದು ಮಾಡಬೇಕು ಅಂತ. ತುಂಬ ಅಂದರೆ ತುಂಬ ಕಷ್ಟ ಬಿದ್ದು ಮಾಡಿರೋ ಅಂಥದ್ದು. ವಿ ನೆವರ್ ಎಕ್ಸ್ಪೆಕ್ಟ್ ಎನಿಥಿಂಗ್. ನೀವು ದುಡ್ಡು ಕೊಡೋದು ಬೇಕಾಗಿಲ್ಲ, ಪ್ರಾಫಿಟ್ ಆದರೂ ಪ್ರಾಫಿಟ್ಸ್ ಬಿಟ್ಟು ಕೊಡೋದು ಬೇಕಾಗಿಲ್ಲ. 70 ಜನ. ಓಕೆ, ಸೊ ಏನಿಲ್ಲ, ಇವಾಗ ಇಲ್ಲಿ ನೋಡಿ, ಇಲ್ಲಿ ಓಕೆ, ಇವತ್ತು ಈ ವೀಕೆಂಡಲ್ಲಿ 70 ಜನಕ್ಕೆ ಇನ್ಸ್ಟಾಲ್ ಮಾಡಿಸ್ಬಿಡ್ತೀವಿ. ಬಟ್ ಆ 70 ಜನ ಯಾರಾಗಿರಬೇಕು ಅಂದರೆ, ಬ್ರೋ ಲಿಟ್ರಲಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಬ್ರೋ. ಓಕೆ, ನೀವೇನೇ ಮಾಡಿ ಸಪೋರ್ಟ್ ಮಾಡ್ತೀವಿ. ಓಕೆ, ಸೊ ಐ ಪ್ರಾಮಿಸ್. ಓಕೆ, ಎಲ್ಲರನ್ನೂ ಕೂಡ ಟ್ರ್ಯಾಕ್ ಮಾಡ್ತಾರೆ. ಓಕೆ, ಏನಾಗಿದೆ, ಪಿಕ್ ಆಗಿದೆಯಾ ಇಲ್ವಾ ಅಂತ. ಸಿ ಅವ್ರಿಗೇನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರೊಬ್ರು ಕನ್ನಡದಲ್ಲೇ ತಂದರು ಆಲ್ಗೋ ಅಂತ. ಎಷ್ಟು ಹೇಳಿ ಚಾರ್ಜ್ ಇದ್ದಿದ್ದು 25,000 50,000. ನೀವು ಇಲ್ಲಿ ಏನೂ ಚಾರ್ಜ್ ಮಾಡೋ ಹಾಗಿಲ್ಲ. ಇನ್ಸ್ಟಾಲೇಷನ್ ಚಾರ್ಜಸ್ನು ನಾನು ಹೇಳ್ತಾ ಇದ್ದೀನಿ. ನಿಮಗೆ ಕೊಡಬಾರ್ದು ಅಂತ ಅನ್ಸಿದ್ರೆ ನೀವು ಅದನ್ನೂ ಕೊಡಬೇಡಿ. ಅವರ್ ಬಾಯ್ಸ್ ವಿಲ್ ಡೂ. ಓಕೆ, ನಿಮ್ಗೆ ಏನಾದ್ರು ಸಪೋರ್ಟ್ ಮಾಡಬೇಕು ಅಂತ 600 ರೂಪಾಯಿ ಕೊಡಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಗಿವ್ ಇಟ್. ಇಲ್ಲ ನಿಮ್ಗೆ ಅದು ಅನಿಸ್ತಾ ಇಲ್ವ ಅಂದರೆ ಬೇಡ. ಬಟ್ ಏನು ಅಂದರೆ ಬ್ರೋ ಸಪೋರ್ಟ್ ಮಾಡ್ತೀವಿ. ಏನಿಲ್ಲ, ಇಲ್ಲಿ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಓಕೆ, ಎಲ್ಲ ರಿಜಿಸ್ಟರ್ ಆಗಿದ್ದೀರಾ, ಎಲ್ಲ ಓಕೆ. ನಾನು ಅವ್ರಿಗೆಲ್ಲ ಬಿಟ್ಬಿಟ್ಟು ಹೇಳ್ತಾ ಇದ್ದೀನಿ. ಓಕೆ, ನೀವೆಲ್ಲನೂ ಕೂಡ ಲೈಕ್ ರಿಜಿಸ್ಟರ್ ಆಗಿರೋರು ಎವ್ರಿ ಡೇ ದುಡ್ಡು ಮಾಡ್ಬೋದು, ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸಿ ನನ್ನ ಗೋಲು ಅಷ್ಟೇ, ಎವ್ರಿ ಡೇ ಪ್ರಾಫಿಟ್ ಮಾಡಿಸ್ಬೇಕು. ಒಬ್ಬರು ಹೇಳಿದ್ರು, ಬ್ರೋ $5 ಲಾಸ್ ಆದರೆ ಆಲ್ಗೋನ ಸ್ಟಾಪ್ ಮಾಡಿಸ್ಬಿಡಿ ಅಂತ. ಅದನ್ನು ಇನ್ಕ್ಲೂಡ್ ಮಾಡಿದ್ದೀವಿ. $5 ಲಾಸ್ ಆದರೆ ಆಲ್ಗೋ ಸ್ಟಾಪ್ ಆಗುತ್ತೆ. $10 ಪ್ರಾಫಿಟ್ ಆದರೆ ಆಲ್ಗೋ ಸ್ಟಾಪ್ ಆಗುತ್ತೆ. ಅದ್ರ ಮೇಲೆ ದಾಟೋದಿಲ್ಲ. ಕಂಪ್ಲೀಟ್ ರಿಸ್ಕ್ ರಿವಾರ್ಡನ್ನು ಮೇಂಟೈನ್ ಮಾಡಬೇಕು. ಎಂಡ್ ಟು ಎಂಡ್ ಜಾಸ್ತಿ ಟ್ರೇಡ್ಸ್ಗಳನ್ನೂ ತೊಗೋಬಾರ್ದು. ಆ್ಯಂಡ್ ಜಾಸ್ತಿ ಟ್ರೇಡ್ಸ್ ತೊಗೊಂಡಷ್ಟು ಯಾವ್ದಾದ್ರು ಒಂದು ಬಿಗ್ ಕ್ಯಾಂಡಲ್ ಬಂತು, ನ್ಯೂಸಲ್ಲಿ ಬಂತು ಅಂದರೆ ಬ್ರೀಚ್ ಆಗೋಗುತ್ತೆ. ಫಂಡಿಂಗ್ ಅಕೌಂಟ್ಸ್ದೇ ಮೇನ್ ಫೋಕಸ್ ಮಾಡ್ತಾ ಇರೋದು. ಆ್ಯಂಡ್ ಫಂಡಿಂಗ್ ಅಕೌಂಟ್ಸದು ನಾನು ಇವಾಗಲೂ ಹೇಳ್ತಾ ಇದ್ದೀನಲ್ಲ, ಈ 100 ಮೆಂಬರ್ಸ್ ಇವಾಗ ಏನು ಇನ್ಸ್ಟಾಲ್ ಮಾಡಿಸ್ತೀವಿ, ಆ 100 ಜನದ್ದು ಫಂಡಿಂಗ್ ಅಕೌಂಟ್ ಸರ್ಟಿಫಿಕೇಷನ್ನು ಇದರಲ್ಲಿ ಕ್ಲಿಯರ್ ಮಾಡ್ಕೊಂಡು ಇಟ್ಕೊಂಡು ಬರ್ತೀನಿ. ಓಕೆ, ಇಟ್ಕೊಂಡು ಬರ್ತೀನಿ. ಅವತ್ತು ಬಂದು ಐ ವಿಲ್ ಪ್ರೂವ್. ಓಕೆ, ಇದನ್ನ ಕಷ್ಟಪಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಅನ್ನೋದು ಪ್ರೂವ್ ಮಾಡ್ತೀನಿ. 100 ಜನದಲ್ಲಿ 50 ಜನ ಫಂಡಿಂಗ್ ಅಕೌಂಟ್ನ ರನ್ ಮಾಡ್ತಾ ಇದ್ದಾರೆ. 50 ಜನದ್ದು ಫಂಡಿಂಗ್ ಅಕೌಂಟ್ ಕ್ಲಿಯರ್ ಮಾಡೋ ಸರ್ಟಿಫಿಕೇಟನ್ನು ತರ್ತೀನಿ ನಾನು. ಓಕೆ, ತಂದು ನಿಮ್ಮ ಮುಂದೆ ತೋರಿಸ್ತೀನಿ. ಓಕೆ, ಸೊ ಪರ್ಫಾರ್ಮೆನ್ಸ್ ಲ್ಯಾಬಲ್ಲಿ ಇಲ್ಲಿ ನೀವು ಟ್ರೇಡ್ಸ್ಗಳನ್ನ ನೋಡ್ಬೋದು. ತುಂಬ ಅಂದರೆ ತುಂಬ ಮೆಸ್ ಆಗೋಗಿತ್ತು. ಓಕೆ, ಇದು ಹತ್ತತ್ರ -50% ಹೋಗಿತ್ತು. ಇವಾಗೆಲ್ಲ ಫಿಕ್ಸ್ ಮಾಡಿದ್ವಲ್ಲ, ಎಲ್ಲ ಪ್ರಾಪರಾಗಿ ಆಗಿದೆ. ಆ್ಯಂಡ್ ಇಟ್ ವಿಲ್ ಬಿ ಕ್ಲೋಸ್ಡ್. ಓಕೆ, ಸೊ $10 ಇವತ್ತಾಗಿದೆ ನೋಡಿ. ಇಲ್ಲಿ ನೋಡ್ಬೋದು ಪ್ರಾಪರ್ ಎಂಟ್ರಿ ತೊಗೊಂಡಿತ್ತು. ಓಕೆ, ಕರೆಕ್ಟ್ ರಿಸ್ಕ್ ರಿವಾರ್ಡಲ್ಲಿ. ಬಟ್ ಇಲ್ಲಿ ಏನಾಗೋಯ್ತು ಅಂದರೆ ಹೇಳಿದ್ನಲ್ಲ, ಸಿ ನೋಡಿ, ಬೈ ತೊಗೊಂಡೇ ಇಲ್ಲ ನೆನ್ನೆ. ಸೆಲ್ ವ್ಯೂ ಎಲ್ಲ ಪರ್ಫೆಕ್ಟ್ ಇತ್ತು ವ್ಯೂ. ಬಟ್ ಆಗ್ತಾ ಇದ್ದಂಥ ಜಾಗ ಇತ್ತಲ್ಲ, ಆ ಒಂದು ಇಶ್ಯೂಯಿಂದ ಆಗ್ತಾ ಇತ್ತು. ಅದನ್ನು ಫಿಕ್ಸ್ ಮಾಡಿದ್ವಿ ಇವತ್ತು, ಪ್ರಾಪರ್ ಆಗಿ ಆಗೋಯ್ತು. ಓಕೆ, ಸೊ ನಾನು ಹೇಳ್ತೀನಲ್ಲ, ಈ ಕಾಂಟ್ಯಾಕ್ಟರ್ಸಲ್ಲಿ ಇಲ್ಲಿ ನಂಬರ್ ಇರುತ್ತೆ. ಈ ನಂಬರಿಗೆ ಫೋನ್ ಮಾಡಿಬಿಟ್ಟು, ಬ್ರೋ ಸಿಂಪಲ್ಲು ಬ್ರೋ ನಿಮ್ಮ ಜೊತೆ ಇರ್ತೀವಿ, ನೀವು ಬಿಲ್ಡ್ ಮಾಡಿ ಸಪೋರ್ಟ್ ಮಾಡ್ತೀವಿ ಅಂತ ಅನ್ನಿ ಸಾಕು. ಲಾಟ್ ಸೈಜ್ನಂತೂ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ 0.01. ನಿಮ್ಮ ಹತ್ರ ಒಂದು $500 ಕ್ಯಾಪಿಟಲ್ ಇದ್ರೋ, $200 ಇದ್ರೋ, $100 ಇದ್ರೋ, ಫಂಡಿಂಗ್ ಅಕೌಂಟ್ ಇದ್ರೋ, ಓಕೆ, ಇಷ್ಟಿದು $20-30 ಎಲ್ಲ ಇದ್ರೆ ದಯವಿಟ್ಟು ರನ್ ಮಾಡೋದಕ್ಕೆ ಹೋಗ್ಬೇಡಿ. ಎಷ್ಟಾರು ಇರ್ಬೋದು, ನೋ ಇಶ್ಯೂಸ್. ಬಟ್ 20-30 ಇದ್ರೆ ಸಸ್ಟೈನ್ ಆಗಬೇಕಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. $100, $200, $500 ಓಕೆ ಇದ್ದರೆ, ಫಂಡಿಂಗ್ ಅಕೌಂಟ್ಸ್ಗಳಿದ್ದರೆ ಕನೆಕ್ಟ್ ಮಾಡಿ. ಓಕೆ, ಐ ವಿಲ್ ಪ್ರೂವ್. ಓಕೆ, ಸೊ ನಿಮಗೆ ಮ್ಯಾನ್ಯುಯಲ್ ಆಗಿ ಹೊಡ್ಸಿನೂ ನೀವು ಮ್ಯಾನ್ಯುಯಲ್ ಆಗು ನೀವು ಹೊಡಿಬೋದು. ಇದರಲ್ಲೂ 2 ರನ್ ಆಗ್ತಾಯಿದ್ರೆ ಮ್ಯಾನ್ಯುಯಲ್ ಆಗಿ ತೊಗೋಬೋದು, ಇದರಲ್ಲಾರು ಮಾಡ್ತಾ ಇರ್ಬೋದು. ಐ ಆಮ್ ಗೋಯಿಂಗ್ ಟು ಟೀಚ್. ಓಕೆ, ವೀಕೆಂಡ್ಸ್ಗಳು ಯಾವಾಗಾದ್ರು ಫ್ರೀ ಇದ್ದಾಗ ಕಾಲ್ಸ್ಗಳು ಹಾಕೋತೀನಿ. ಆ 100 ಜನದ್ದು ಸರ್ಟಿಫಿಕೇಟ್ ನನಗೆ ಬೇಕೇ ಬೇಕು. ಓಕೆ, ನಾನೊಬ್ಬ ಸೈಕೋ ನನ್ನ ಮಗ ಗುರು. ನನಗೆ ಅದು ಬೇಕು ಅಂತ ಅನ್ಸಿದ್ರೆ ನಾನು ಬಿಡೋದೇ ಇಲ್ಲ. ನನಗೆ ಆ 100 ಜನ ಏನು ರನ್ ಮಾಡ್ತಾರಲ್ಲ ಅವ್ರದ್ದು ಫಂಡಿಂಗ್ ಸರ್ಟಿಫಿಕೇಟ್ ಬೇಕು.
ಓಕೆ, ಇದರಿಂದ ಅದು ಕ್ಲಿಯರ್ ಮಾಡಿಸ್ಬೇಕು ಆ ಫಂಡಿಂಗ್ ಸರ್ಟಿಫಿಕೇಟ್ ನನ್ನ ಮುಂದೆ ಕೈಗೆ ಬರಬೇಕು. ಆ 100 ಜನದ ನಾನು ಅಲ್ಲಿ ತನಕ ಕ್ವಿಟ್ ಮಾಡೋದಿಲ್ಲ. ಐ ಆಮ್ ಗೋಯಿಂಗ್ ಟು ಡೈ. ಓಕೆ, ನಾನು ಸತ್ತೋದ್ರೂ ಕೂಡ ನಾನು ಕೇರ್ ಮಾಡೋದಿಲ್ಲ, ಇದನ್ನ ಮಾಡೇ ಸಾಯೋದು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಓಕೆ, ಹಂಗೆ ಸಾಯ್ತೀನಿ ಅಂದರೆ ಆಮೇಲೆ ಲೂಸರ್ ಅಂತಲೇ ಅರ್ಥ. ಓಕೆ, ಇವಾಗ ಲೆಕ್ಕ ಹಾಕ್ಕೊಳ್ಳಿ ನೀವೇ, ಇಟ್ಸ್ ಆಲ್ ಅಬೌಟ್ ಮನಿ. ಓಕೆ, ಯಾಕೆ ಇನ್ಸ್ಟಾಗ್ರಾಮ್ಗಳಲ್ಲಿ ನಾನು ಅಷ್ಟು ಪೇ ಔಟ್ ತೆಗ್ದೆ, ಇಷ್ಟು ತೆಗ್ದೆ, ಅದು ತೆಗ್ದೆ, ನಾನು ಮಾಡಿದ್ದೀನಿ P&Lಗಳನ್ನೆಲ್ಲ ತೋರಿಸ್ಬಿಟ್ಟು ಶೋಕಿಗಳನ್ನ. ಯಾಕೆ ಅವನ್ನೆಲ್ಲ ಮಾಡೋರು ಅವ್ರ ಸ್ಟ್ರಾಟಜಿಗಳನ್ನ ಯೂಟ್ಯೂಬಲ್ಲಿ ಯಾಕೆ ಇಡಲ್ಲ? ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲ, ಯೂಟ್ಯೂಬಲ್ಲಿ ಯಾಕೆ ಇಡಲ್ಲ? ಎವ್ರಿ ಒನ್ ನೋಸ್ ದಟ್ ನೀವು ಸ್ಲೇವ್ ಆಗೇ ಇರಬೇಕು, ನಾವುಗಳು ಕಿಂಗ್ ಆಗೇ ಇರಬೇಕು. ಎಲ್ಲರ ಮೈಂಡ್ಸೆಟ್ಟು ಇದೇನೆ. ಬಟ್ ನೀವು ಹಂಗೆ ಥಿಂಕ್ ಮಾಡಬೇಡಿ, ನೀವು ಸ್ಲೇವ್ ಆಗಿರಬಾರ್ದು. ನಾನು ಕಿಂಗ್ ಆಗಿರ್ತೀನಿ ಗುರು ಅಂತಲೇ ಬರಬೇಕದು. ಓಕೆ, ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಅದು ಐಸ್. ಓಕೆ, ಆಲ್ಗೋಸ್ಗೆ 50,000 60,000 ವಿ ಆರ್ ನಾಟ್. ಓಕೆ, ನಮಗೂ ಗೊತ್ತು ಸಸ್ಟೈನ್ ಆಗಬೇಕು ಅಂದರೆ ನಾನು ಡಿಸೈಡ್ ಮಾಡಿದ್ದೆ ಸಬ್ಸ್ಕ್ರಿಪ್ಷನ್ ಮಾಡಲ್ ಇಡೋಣ ಅಂತ. ಬಟ್ ಈಗ ಅದು ನಾನು ಮಾಡಲ್ಲ. ಓಕೆ, ಯು ಕ್ಯಾನ್ ಯೂಸ್ ಇಟ್ ಫಾರ್ ಫ್ರೀ. ನಿಮಗೆ ಪ್ರಾಫಿಟ್ ಅದಕ್ಕೆ ಸ್ಪ್ಲಿಟ್ ಕೊಡಬೇಕು ಅಂತ ಅನಿಸ್ಲಿಲ್ಲ ಅಂದರೂ ಕೊಡಬೇಡಿ. ಓಕೆ, ಇನ್ಸ್ಟಾಲೇಷನ್ ಚಾರ್ಜಸ್ ನೀವು ಅದು ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ಅದು ಕೂಡ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ಓಕೆ, ಬಟ್ ಐ ವಾಂಟ್ ಟು ಪ್ರೂವ್. ಓಕೆ, ಇದರಿಂದ ಫಂಡಿಂಗ್ ಅಕೌಂಟ್ನ ಕ್ಲಿಯರ್ ಮಾಡಿಬಿಟ್ಟು ಐ ವಾಂಟ್ ಟು ಪ್ರೂವ್. ಎಲ್ಲ ಥರನೂ ಇದು ಮಾಡಿಬಿಟ್ಟಿದ್ದೀವಿ ಇವಾಗ. ಓಕೆ, ಬೊಲಿಂಜರ್ ಬ್ಯಾಂಡು ಎಲ್ಲನೂ ಇನ್ಕ್ಲೂಡ್ ಮಾಡಿದ್ದೀವಿ. ಸಪೋರ್ಟ್ ನಿಮಗೆ 24/7 ಇರುತ್ತೆ. ಓಕೆ, ನೀವೇನೇ ಇಶ್ಯೂಸ್ ಬಂದರೂ ಕೂಡ ಒಂದೇ ಕಾಲು, ದೇ ವಿಲ್ ಫಿಕ್ಸ್ ಇಟ್. ಓಕೆ, ಇವಾಗ ನಮಗೆ ಬೇಕಾಗಿರುವಂಥದ್ದು 70 ಜನ. ಯಾಕಂದರೆ 100 ಜನ ರನ್ ಮಾಡಿದ್ರೇ ಗೊತ್ತಾಗೋದು ನಮಗೆ ಇನ್ನೂ ಎಷ್ಟು ಜನಕ್ಕೆ ಹೋಗ್ಬೋದು ಅಂತ. ಏನಾದ್ರು ಇಶ್ಯೂಸ್ ಬಂದರೆ ಏನು ಮಾಡೋದು ಮಿಡಲಲ್ಲಿ. ಅದಕ್ಕೇನೆ ಇದಕ್ಕೆ ಕಾಲ್ ಮಾಡಿ, ರಿಜಿಸ್ಟರ್ ಆಗಿದ್ರು ಪರವಾಗಿಲ್ಲ, ಕಾಲ್ ಮಾಡಿಬಿಟ್ಟು ಬ್ರೋ ಸಪೋರ್ಟ್ ಮಾಡ್ತೀವಿ ಅಂತ ಅನ್ನಿ. ಇಟ್ಸ್ ಎನ್ ಆಫ್. ಅಷ್ಟೇ ಬೇಕಾಗಿರೋದು. ನಾನು ದೇವ್ರ ಹತ್ರ ಕೇಳೋದು ಅಷ್ಟೇ, ಇದೊಂದು ಸಲ ವರ್ಕ್ ಮಾಡಿಸ್ಬಿಡು ದೇವ್ರೆ. ಓಕೆ, ಐ ವಾಂಟ್ ಟು ಪ್ರೂವ್ ಇಟ್. ನನಗೆ ಏನಂದರೆ ಎಲ್ಲರೂ ಇವಾಗ ಟ್ರೇಡಿಂಗ್ ಮಾಡ್ತಾರೆ ಗುರು, ಎಲ್ಲ ಟ್ರೇಡಿಂಗ್ ಮಾಡ್ತಾರೆ. ಐ ವಾಂಟ್ ಟು ಬಿ ಡಿಫ್ರೆಂಟ್. ನನ್ನ ನೇಮ್ ಅದು ಉಳ್ಕೊಬೇಕು ಗುರು. ಇಂಥವನೊಬ್ಬ ಇದ್ದ, ಈ ಥರ ಏನೋ ಬಂದು ಮಾಡ್ದ ಅಂತ. ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಡೋದಕ್ಕಾದ್ರೂ ರೆಡಿ. ಸೊ ಸತ್ತು ಹೋಗೋ ಸ್ಟೇಜಿಗೆ ಹೋದ್ರೂ ಕೂಡ ಐ ಆಮ್ ರೆಡಿ ಟು ಫೇಸ್ ಇಟ್. ಓಕೆ, 3-4 ಡೇಸ್ ಆಯಿತು, ನಿದ್ದೆ ಮಾಡಿದೆ, ಕರೆಕ್ಟಾಗಿ ಊಟ ಮಾಡಿದೆ. ನನಗಿದು ಬೇಕೇ ಬೇಕು, ಇದು ವರ್ಕ್ ಆಗಲೇಬೇಕು. ಐ ನೀಡ್ 100 ಜನದಲ್ಲಿ ಎಷ್ಟು ಜನ ಫಂಡಿಂಗ್ ಅಕೌಂಟ್ ರನ್ ಮಾಡ್ತಾರೆ ಅಷ್ಟು ಸರ್ಟಿಫಿಕೇಟ್ ಬೇಕು. ನೀವು ಯಾರನ್ನ ಬಿಲೀವ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬಿಲೀವ್ ಇನ್ ಮೀ. ನಿಮ್ಮ ಹತ್ರ ಆ್ಯಂಡ್ ಇನ್ನೊಂದೇನೆಂದರೆ, ಎಷ್ಟೊಂದು ಕೇಳಿರ್ತೀರ ಆಲ್ಗೋ ಎಲ್ಲ ನೀವು ನಮ್ಮ ಅಕೌಂಟಿಗೆ ದುಡ್ಡು ಹಾಕಬೇಕು, ನಾವು ಹ್ಯಾಂಡಲ್ ಮಾಡಿ ಸ್ಪ್ಲಿಟ್ ಕೊಡ್ತೀವಿ. ಇಲ್ಲಿ ಏನೂ ಇಲ್ಲ. ನಿಮ್ದು ಅಕೌಂಟು, ನಿಮ್ಮದೇ ಲಾಗಿನು, ಅದು ಏನೂ ನಮಗೆ ಗೊತ್ತಾಗಲ್ಲ. ವಿ ಜಸ್ಟ್ ಗಿವ್ ಎ ಸಾಫ್ಟ್ವೇರ್, ಅಂದರೆ ಕೋಡ್ ಕೊಡ್ತೀವಿ ಅಷ್ಟೇ. ನೀವು ಆ ಕೋಡ್ನ ರನ್ ಮಾಡ್ತೀರಾ. ಆ ರನ್ ಮಾಡಿ ಯು ಕ್ಯಾನ್ ಮೇಕ್ ಮನಿ. ಓಕೆ, ಅದರಲ್ಲಿ ನೀವು ಸ್ಪ್ಲಿಟ್ಟು ಗಿಟ್ಟು ಏನೂ ಕೇಳೋದಿಲ್ಲ. ನಾವು ನಿಮ್ಗೆ ಇಷ್ಟ ಇದ್ದರೆ ನೀವು ಕೊಡ್ಬೋದು, ಇಲ್ಲ ಅಂದರೆ ಬೇಡ. ಓಕೆ, ವಿ ಆರ್ ಗೋಯಿಂಗ್ ಟು ವರ್ಕ್ 24/7. ಓಕೆ, ನನಗೆ ಅದು ಏನು ನನಗೆ ಗೊತ್ತು. ಇಲ್ಸಿ ಮ್ಯಾನ್ಯುವಲ್ ಟ್ರೇಡ್ ಮಾಡ್ಕೊಂಡು ಆರಾಮಾಗಿರ್ಬೋದು, ಲೈಫನ್ನು ಸೆಟ್ ಮಾಡಿಕೊಂಡು. ಲೈಫ್ ಚೇಂಜ್ ಆಗುತ್ತೆ, ಯೂಟ್ಯೂಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮು ಪ್ರಮೋಷನ್. ಬಟ್ ನನಗೆ ಆ ಲೈಫ್ ಲೀಡ್ ಮಾಡೋದಕ್ಕೆ ನಿಜ ಇಷ್ಟ ಇಲ್ಲ. ಐ ವಾಂಟ್ ಟು ಪ್ರೂವ್ ಈ ಥರ ಏನೋ ಒಂದು ಮಾಡ್ಬೋದು, ಈ ಥರ ಏನೋ ಒಂದು ಮಾಡಿ ಜನಕ್ಕೆ ಕೊಡ್ಬೋದು, ಹೆಲ್ಪ್ ಮಾಡ್ಬೋದು. ಅವ್ರ ಹತ್ರ ದುಡ್ಡು CR ಗಟ್ಟಲೆ ಇನ್ವೆಸ್ಟ್ ಮಾಡಿದ್ದೀನಿ ಆಲ್ಗೋಗೆ. ನಾವು 50,000 ಕೊಡಲೇಬೇಕು, 60,000 ಸೇಲ್ ಮಾಡಲೇಬೇಕು ಅಂತಾರೆ. ನಾವು ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ. ಬಟ್ ಸ್ಟಿಲ್ ಇದನ್ನೇನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಈಗೂ ಅಷ್ಟೇ, ನನಗೆ ಅದು ಬೇಕು ಅಂದರೆ ಬೇಕು. ಸೊ ಜನ ಅದನ್ನು ಹೆಂಗೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ. ಅವ್ರುಗಳಿಗೆ ಫ್ರೀಯಾಗಿ ತಲುಪಿಸ್ಬೇಕು. ಲೈಫ್ ಲಾಂಗ್ ರನ್ ಮಾಡಿ ನೀವು, ನಾವು ದುಡ್ಡು ಕೇಳೋಕ್ಕೆ ಹೋಗೋದಿಲ್ಲ. ಓಕೆ, ಸೊ ಇನ್ಸ್ಟಾಲೇಷನ್ ಚಾರ್ಜಸ್ಗೂ ಬೇಕಾದ್ರೆ ನೀವು ಅದನ್ನು ಬಿಟ್ಬಿಡಿ. ಓಕೆ, ನಾನು ಅದನ್ನೂ ಕೇಳೋದಕ್ಕೆ ಹೋಗೋದಿಲ್ಲ. ಓಕೆ, ಐ ವಾಂಟ್ ಟು ಪ್ರೂವ್. ಸೊ ಲಿಟ್ರಲಿ ಪ್ರೂವ್ ಮಾಡಬೇಕು. ನಂಗೆ 100 ಜನದಲ್ಲಿ ಎಷ್ಟು ಜನ ಫಂಡಿಂಗ್ ಅಕೌಂಟ್ ರನ್ ಮಾಡ್ತಾರೋ ಅವ್ರ ಸರ್ಟಿಫಿಕೇಟ್ ಎಲ್ಲ ಕೈಗೆ ಬೇಕು. ಇಷ್ಟೇ ನಾನು. ಅದಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ. ಹೋಪ್ ಗೈಸ್, 70 ಜನ ಇದಕ್ಕೆ ಕಾಲ್ ಮಾಡಿ, ಬ್ರೋ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಓಕೆ, ಸೊ ಏನೇ ಆಗಲಿ ಅಂತ ಅಂದರೆ ಸ್ಪಾಟಲ್ಲಿ ಇನ್ಸ್ಟಾಲೇಷನ್ ಆಗುತ್ತೆ. ಮಂಡೆಯಿಂದ ಯು ಗೈಸ್ ಕ್ಯಾನ್ ರನ್. Okay, thank you guys, thank you so much, bye bye.